ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಮೊಳಕೆ ಹುಳ್ಳಿಕಾಳು, ಮೊಳಕೆ ಕಟ್ಟಿರ್ತಕ್ಕಂಥದ್ದು. ಸುಮಾರು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮಸಾಲೆ ರುಬ್ಕೊಳ್ಳೋದು ನೋಡಿ. ಸ್ವಲ್ಪ ಕಾಯಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಲವಂಗ, 2 ಇಂಚಷ್ಟು ಚಕ್ಕೆ, ಹೆಬ್ಬೆಟ್ಟು ಬೆಳಗಿನ ಸ್ವಲ್ಪ ಕಡಿಮೆ ಶುಂಠಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಮೂರು ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಬಾಣಲಿಲಿ ಈ ಥರ ಸುಟ್ಟಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜು ಈರುಳ್ಳಿ ನೋಡಿ. ಈ ಥರ ಸುಟ್ಟಿರ್ತಕ್ಕಂಥದ್ದು ಒಂದು ಈರುಳ್ಳಿ, ಮತ್ತು ಅದೇ ಥರ 2 ಮೀಡಿಯಮ್ ಸೈಜ್ ಟೊಮೊಟೊ ಬಾಣಲಿಲಿ ಹುರ್ಕೊಂಡಿರೋ ಅಂಥದ್ದು ನೋಡಿ. ಈ ಥರ ಮೀಡಿಯಮ್ ಆಗಿ ಲೈಟ್ ಫ್ಲೇಮಲ್ಲಿ ಮೀಡಿಯಮ್ ಆಗಿ ಸ್ವಲ್ಪ ಬೆಂದರೆ ಸಾಕು, ಹಸಿ ಸ್ಮೆಲ್ ಹೋಗೋ ಥರ. ಹಳ್ಳಿ ಕಡೆ ಆದರೆ ಇದನ್ನು ಕೆಂಡದಲ್ಲಿ ಸುತ್ತಿಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಆಮೇಲೆ ಹಾಕ್ತಾರೆ. ಒಂದು ಬಾಣಲಿಲಿ ಸುಡ್ತಾ ಇದ್ದೀನಿ. ಇಷ್ಟು ಸಾಕು. ಈ ಥರ ಬೇರೆ ಮೀಡಿಯಮ್ ಆಗಿ ನೋಡಿ. ಇದನ್ನು ಒಂದು 80% ಅಷ್ಟು ಉಟ್ಕೊಳ್ಳೋಣ ನೋಡಿ. ಈ ಥರ ಉಟ್ಕೊಳ್ಳಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೀಡಿಯಮ್ ಸೈಜು ಚಿಕ್ಕದೊಂದು ಈರುಳ್ಳಿ. ಮೊಳಕೆ ಹುಳ್ಳಿಕಾಳು ಸಾರನ್ನ ಕರೆಕ್ಟಾಗಿ ಮಾಡಿದ್ರೆ ಮಟನ್ ಸಾರಿಗಿನ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಸಾರು ಮಟನ್ ಶೇರ್ವಾಗಿನ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಇದರೊಳಗಡೆ ಆ್ಯಡ್ ಮಾಡೋಣ. ಈಗ ಇದಕ್ಕೆ ನಾವು ಸುಮಾರು ಅಂದರೆ 1 ರಿಂದ 1 ಲೀಟ್ರಿಗಿಂತ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ 1 ಲೀಟ್ರ್ ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಮೀಡಿಯಮ್ ಆಗಿರಲಿ ಅಂದರೆ 1 ಲೀಟ್ರಿಗಿನ್ನ 1/4 ಲೀಟ್ರಷ್ಟು ಹಾಕ್ಕೊಳ್ಳಿ. ಇಲ್ಲ ಮಾಮೂಲಿ ತಿಳಿಯಾಗಿರಬೇಕು ಅಂದರೆ 1.5 ಲೀಟ್ರಷ್ಟು ಹಾಕೋಬೋದು ನೋಡಿ. ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ. ಈಗ 1 ಲೀಟ್ರ್ ನೀರು ಹಾಕಿದೆ. ಇನ್ನು ಸ್ವಲ್ಪ ಹಾಕ್ಕೋತೀನಿ ನಾನು. 1.5 ಲೀಟ್ರ್ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಈಗಲೇ ಚೆಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಆ್ಯಡ್ ಮಾಡಬೇಡಿ ನೀರು. ಈಗ ಎಷ್ಟು ಬೇಕೋ ಹೀಗೆ ಕುಡಿಸ್ಕೊಂಡು ನನಗಿಷ್ಟು ಸಾಕು ನೋಡಿ. ಈ ಥರ ಕುದೀತಾ ಇದೆ. ಈಗ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದರೊಳಗಡೆ ನಾವು ಮೊಳಕೆ ಹುಳ್ಳಿಕಾಳನ್ನ ಹಾಕ್ಕೊಳ್ಳೋಣ. ಅರ್ಧ kg ಅಂದರೆ ಕಟ್ಟಿದ್ದಾದಮೇಲೆ ಮೊಳಕೆ ಬಂದಮೇಲೆ ಅರ್ಧ kg ಹೇಳ್ತಿರೋದು. ನೀವು ಮೊದಲೇ ಅರ್ಧ kg ಮೊಳಕೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಕ್ಕೆ ಹೋದ್ರಿ ಅಂದರೆ ಅದು ಜಾಸ್ತಿ ಆಗುತ್ತೆ. ನಾನು ಹೇಳ್ತಿರೋದು 400 ರಿಂದ 500 ಗ್ರಾಮು ಮೊಳಕೆ ಹುಳ್ಳಿಕಾಳು ಮೊಳಕೆ ಬಂದ ಮೇಲೆ. ಈಗ ಮೊಳಕೆ ಹುಳ್ಳಿಕಾಳು ಹಾಕೊಂಡು ಬನ್ನಿ ನೋಡಿ. ಮೊಳಕೆ ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ. ನೋಡಿ ಈಗ ಕಾಳು ಹಾಕಿದ ಮೇಲೆ ಕುದೀತಾ ಇದೆ. ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. ನೀವು ಇದಕ್ಕೆ
ಈಗ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದಿದ್ದರೆ ತರಕಾರಿನ ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು ಈ ಥರ ಆ್ಯಡ್ ಮಾಡ್ಕೊಳ್ಳೋದಾದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಕುಕ್ಕರ್ ಮುಚ್ಚಿ ನಾನು 7ರಿಂದ 8 ಕೂಗನ್ನ ಕೂಗಿಸ್ತಾ ಇದ್ದೀನಿ. ನೋಡಿ ಕುಕ್ಕರ್ ಬಿಟ್ಟಿದೆ. ಈಗ ಸೇಮ್ ಮಟನ್ ಸಾರು ಸ್ಮೆಲ್ಲೇ ಬರ್ತಾ ಇದೆ. ಮಟನ್ ಸಾರು ಚಿಕನ್ ಸಾರು ಥರನೇ ಇದೆ. ಈ ಥರ ಬರುತ್ತೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೆಂಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.